ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಅದರಂತೆ ರಾಜ್ಯದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು. ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ಹೋಟೆಲ್ಗಳು ಬಂದಾಗಿರುವಂಥದ್ದು. ಜೊತೆಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮೂಲಕ ಕೆಲವೊಂದಿಷ್ಟು ಹೋಟೆಲ್ಗಳನ್ನ ನಡೆಸ್ತಿದ್ದಾರೆ. ಈಗ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ಸಹ ಬಂದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗಿರುವಂತಹ ಸ್ಥಳ ಏನಿದೆ, ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಮಲ್ಲಿಗೆನಹಳ್ಳಿ ಬಳಿ ಇರುವಂತಹ ಶಿವಮೊಗ್ಗದ ಮಾಸ್ಟರ್ ಕಿಚನ್ ಇದು. ಶಿವಮೊಗ್ಗ ನಗರದಲ್ಲಿರುವಂತಹ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಪ್ರತಿನಿತ್ಯ ಊಟ ಸೇರಿದಂತೆ ತಿಂಡಿಗಳು ಇಲ್ಲಿಂದ ಹೋಗುತ್ತೆ. ನಿನ್ನೆ ಮೊನ್ನೆವರೆಗೂ ಆ ಮೆನುಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ತಿಂಡಿಯನ್ನ ಮಾತ್ರ ಕೊಡ್ತಾ ಇದ್ರು. ಇವತ್ತಿಂದ ಗ್ಯಾಸ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ತಿಂಡಿಯನ್ನ ಮಾತ್ರ ಕೊಟ್ಟು ಮಧ್ಯಾಹ್ನದ ಊಟವನ್ನ ಸಂಪೂರ್ಣವಾಗಿ ಬಂಧನ ಮಾಡಿರುವಂತದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಪ್ರತಿದಿನವೂ 3 ರಿಂದ 4 ಗ್ಯಾಸ್ಗಳ ಅವಶ್ಯಕತೆ ಇದೆ. ಆದ್ರೆ ನಿನ್ನೆಯಿಂದ ಗ್ಯಾಸ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೇವಲ ತಿಂಡಿಯನ್ನ ಕೊಟ್ಟು, ಅದು ಪಲಾವನ್ನ ಕೊಟ್ಟು ಮಧ್ಯಾಹ್ನದ ಊಟವನ್ನ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಬ್ರದರ್, ಪ್ರತಿದಿನ ಎಷ್ಟು ಎಲ್ಲಿಗೆ ತಗೊಂಡು ಹೋಗ್ತಿದ್ರಿ? ಈಗ ಎಷ್ಟು ದಿನ ಆಯ್ತು ಬಂದು? 6 ಕ್ಯಾಂಟೀನ್ ಇದೆ. 6 ಕ್ಯಾಂಟೀನಿಗೂ ನಾವೇ ಸಪ್ಲೈ ಕೊಡೋದು ಮಾಸ್ಟರ್ ಕಿಚನ್ ಇಂದ. ಇವಾಗ ಸಿಲಿಂಡರ್ ಇಲ್ಲ, ಅದಕ್ಕೆ ತಿಂಡಿ ಮಾತ್ರ ಕೊಡ್ತಾ ಇರೋದು. ಎಷ್ಟು ದಿನ ಸಿಲಿಂಡರ್? ಸರ್ 2 ದಿನ ಆಯ್ತು ಸರ್ ಬಂದಾಗ. 2 ದಿನನೂ ಬರೀ ತಿಂಡಿ ಮಾತ್ರ? ಬರೀ ತಿಂಡಿ ಕೊಡ್ತಾ ಇದೀವಿ. ಏನೇನು ತಿಂಡಿ ಕೊಡ್ತೀವಿ ಸರ್? ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಆ ತರ ಕೊಡ್ತೀವಿ. ಮೊಸರನ್ನ ಕೊಡ್ತೀವಿ? ಮೊಸರನ್ನ. ಮಧ್ಯಾಹ್ನದ ಊಟ? ಮಧ್ಯಾಹ್ನದ ಊಟ ಅದೇ ಸರ್, ತಿಂಡಿನೇ ಕೊಡ್ತಾ ಇದ್ದೀವಿ. ಮಧ್ಯಾಹ್ನನೂ ತಿಂಡಿನೇ? ಅನ್ನ ಸಾಂಬಾರು ಮಾಡ್ತಿಲ್ಲ? ಸಿಲಿಂಡರ್ ಇಲ್ಲಲ್ಲ ಸರ್, ಅದಕ್ಕೆ ಅದನ್ನೇ ಕೊಡ್ತಾ ಇದ್ದೀವಿ. ಇವತ್ತು ಫುಲ್ ಬಂದ ಮಧ್ಯಾಹ್ನದ ಊಟ? ಅದೇ ಮಧ್ಯಾಹ್ನದ ಊಟ ಅದೇ ತಿಂಡಿನೇ ಇದೆ. ಮಧ್ಯಾಹ್ನದ ಊಟನೂ ತಿಂಡಿನೇ? ಬೆಳಗಿನ ತಿಂಡಿ, ಮಧ್ಯಾಹ್ನನೂ ತಿಂಡಿ? ಬಂದ್ ಮಾಡಿಲ್ಲ ಇನ್ನು? ಬಂದ್ ಮಾಡಿಲ್ಲ, ನಿನ್ನೆ ಬಂದ್ ಮಾಡಿದ್ವಿ. ಇವತ್ತು ತಿಂಡಿ ಕೊಟ್ಟಿದ್ದೀವಿ? ಹೌದು. ಇಲ್ಲಿಂದ ಎಷ್ಟು 6 ಕ್ಯಾಂಟೀನ್ಗಳಿಗೆ ಹೋಗುತ್ತಾ? ಗ್ಯಾಸ್ನವ್ರು ಏನು ಅಂತಿಲ್ಲ ಸರ್, ಎಲ್ಲೂ ಸಿಕ್ತಿಲ್ಲ ಅಂತ ಹೇಳ್ತೇವೆ. ಹಾಗಾಗಿ ಈಗ ಬಂದ್ ಮಾಡಿದ್ರ? ಹೌದು ಸರ್. ಇಷ್ಟು ಸಿಬ್ಬಂದಿಗಳ ಮಾತು. ಒಟ್ಟಾರೆಯಾಗಿ ಇಲ್ಲಿಂದ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿನಿತ್ಯ ತಿಂಡಿ ಸೇರಿದಂತೆ ಊಟ ಹೋಗುತ್ತೆ. ಆದ್ರೆ ಕಳೆದ 2 ದಿನಗಳಿಂದ ಗ್ಯಾಸ್ನ ಅಭಾವದಿಂದಾಗಿ ಕೇವಲ ತಿಂಡಿಯನ್ನ ಮಾತ್ರ ಕೊಟ್ಟು ಅನ್ನ ಸಾಂಬಾರನ್ನ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಅದರಂತೆ ರಾಜ್ಯದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು. ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ಹೋಟೆಲ್ಗಳು ಬಂದಾಗಿರುವಂತದ್ದು. ಜೊತೆಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮೂಲಕ ಕೆಲವೊಂದಿಷ್ಟು ಹೋಟೆಲ್ಗಳನ್ನ ನಡೆಸ್ತಿದ್ದಾರೆ. ಈಗ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ಸಹ ಬಂದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗಿರುವಂತಹ ಸ್ಥಳ ಏನಿದೆ, ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಮಲ್ಲಿಗೆನಹಳ್ಳಿ ಬಳಿ ಇರುವಂತಹ ಶಿವಮೊಗ್ಗದ ಮಾಸ್ಟರ್ ಕಿಚನ್ ಇದು. ಶಿವಮೊಗ್ಗ ನಗರದಲ್ಲಿರುವಂತಹ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಪ್ರತಿನಿತ್ಯ ಊಟ ಸೇರಿದಂತೆ ತಿಂಡಿಗಳು ಇಲ್ಲಿಂದ ಹೋಗುತ್ತೆ. ನಿನ್ನೆ ಮೊನ್ನೆವರೆಗೂ ಆ ಮೆನುಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ತಿಂಡಿಯನ್ನ ಮಾತ್ರ ಕೊಡ್ತಾ ಇದ್ರು. ಇವತ್ತಿಂದ ಗ್ಯಾಸ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ತಿಂಡಿಯನ್ನ ಮಾತ್ರ ಕೊಟ್ಟು ಮಧ್ಯಾಹ್ನದ ಊಟವನ್ನ ಸಂಪೂರ್ಣವಾಗಿ ಬಂಧನ ಮಾಡಿರುವಂತದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಪ್ರತಿದಿನವೂ 3 ರಿಂದ 4 ಗ್ಯಾಸ್ಗಳ ಅವಶ್ಯಕತೆ ಇದೆ. ಆದ್ರೆ ನಿನ್ನೆಯಿಂದ ಗ್ಯಾಸ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೇವಲ ತಿಂಡಿಯನ್ನ ಕೊಟ್ಟು, ಅದು ಪಲಾವನ್ನ ಕೊಟ್ಟು ಮಧ್ಯಾಹ್ನದ ಊಟವನ್ನ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಬ್ರದರ್, ಪ್ರತಿದಿನ ಎಷ್ಟು ಎಲ್ಲಿಗೆ ತಗೊಂಡು ಹೋಗ್ತಿದ್ರಿ? ಈಗ ಎಷ್ಟು ದಿನ ಆಯ್ತು ಬಂದು? 6 ಕ್ಯಾಂಟೀನ್ ಇದೆ. 6 ಕ್ಯಾಂಟೀನಿಗೂ ನಾವೇ ಸಪ್ಲೈ ಕೊಡೋದು ಮಾಸ್ಟರ್ ಕಿಚನ್ ಇಂದ. ಇವಾಗ ಸಿಲಿಂಡರ್ ಇಲ್ಲ, ಅದಕ್ಕೆ ತಿಂಡಿ ಮಾತ್ರ ಕೊಡ್ತಾ ಇರೋದು. ಎಷ್ಟು ದಿನ ಸಿಲಿಂಡರ್? ಸರ್ 2 ದಿನ ಆಯ್ತು ಸರ್ ಬಂದಾಗ. 2 ದಿನನೂ ಬರೀ ತಿಂಡಿ ಮಾತ್ರ? ಬರೀ ತಿಂಡಿ ಕೊಡ್ತಾ ಇದೀವಿ. ಏನೇನು ತಿಂಡಿ ಕೊಡ್ತೀವಿ? ಸರ್ ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಆ ತರ ಕೊಡ್ತೀವಿ. ಮೊಸರನ್ನ ಕೊಡ್ತೀವಿ? ಮೊಸರನ್ನ. ಮಧ್ಯಾಹ್ನದ ಊಟ? ಮಧ್ಯಾಹ್ನದ ಊಟ ಅದೇ ಸರ್, ತಿಂಡಿನೇ ಕೊಡ್ತಾ ಇದ್ದೀವಿ. ಮಧ್ಯಾಹ್ನನೂ ತಿಂಡಿನೇ? ಅನ್ನ ಸಾಂಬಾರು ಮಾಡ್ತಿಲ್ಲ? ಸಿಲಿಂಡರ್ ಇಲ್ಲಲ್ಲ ಸರ್, ಅದಕ್ಕೆ ಅದನ್ನೇ ಕೊಡ್ತಾ ಇದ್ದೀವಿ. ಇವತ್ತು ಫುಲ್ ಬಂದ ಮಧ್ಯಾಹ್ನದ ಊಟ? ಅದೇ ಮಧ್ಯಾಹ್ನದ ಊಟ ಅದೇ ತಿಂಡಿನೇ ಇದೆ. ಮಧ್ಯಾಹ್ನದ ಊಟನೂ ತಿಂಡಿನೇ? ಬೆಳಗಿನ ತಿಂಡಿ, ಮಧ್ಯಾಹ್ನನೂ ತಿಂಡಿ? ಬಂದ್ ಮಾಡಿಲ್ಲ ಇನ್ನು? ಬಂದ್ ಮಾಡಿಲ್ಲ, ನಿನ್ನೆ ಬಂದ್ ಮಾಡಿದ್ವಿ. ಇವತ್ತು ತಿಂಡಿ ಕೊಟ್ಟಿದ್ದೀವಿ? ಹೌದು. ಇಲ್ಲಿಂದ ಎಷ್ಟು 6 ಕ್ಯಾಂಟೀನ್ಗಳಿಗೆ ಹೋಗುತ್ತಾ? ಗ್ಯಾಸ್ನವ್ರು ಏನು ಅಂತಿಲ್ಲ ಸರ್, ಎಲ್ಲೂ ಸಿಕ್ತಿಲ್ಲ ಅಂತ ಹೇಳ್ತೇವೆ. ಹಾಗಾಗಿ ಈಗ ಬಂದ್ ಮಾಡಿದ್ರ? ಹೌದು ಸರ್. ಇಷ್ಟು ಸಿಬ್ಬಂದಿಗಳ ಮಾತು. ಒಟ್ಟಾರೆಯಾಗಿ ಇಲ್ಲಿಂದ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿನಿತ್ಯ ತಿಂಡಿ ಸೇರಿದಂತೆ ಊಟ ಹೋಗುತ್ತೆ. ಆದ್ರೆ ಕಳೆದ 2 ದಿನಗಳಿಂದ ಗ್ಯಾಸ್ನ ಅಭಾವದಿಂದಾಗಿ ಕೇವಲ ತಿಂಡಿಯನ್ನ ಮಾತ್ರ ಕೊಟ್ಟು ಅನ್ನ ಸಾಂಬಾರನ್ನ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಅದರಂತೆ ರಾಜ್ಯದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು. ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ಹೋಟೆಲ್ಗಳು ಬಂದಾಗಿರುವಂಥದ್ದು. ಜೊತೆಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮೂಲಕ ಕೆಲವೊಂದಿಷ್ಟು ಹೋಟೆಲ್ಗಳನ್ನ ನಡೆಸ್ತಿದ್ದಾರೆ. ಈಗ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ಸಹ ಬಂದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗಿರುವಂತಹ ಸ್ಥಳ ಏನಿದೆ, ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಮಲ್ಲಿಗೆನಹಳ್ಳಿ ಬಳಿ ಇರುವಂತಹ ಶಿವಮೊಗ್ಗದ ಮಾಸ್ಟರ್ ಕಿಚನ್ ಇದು. ಶಿವಮೊಗ್ಗ ನಗರದಲ್ಲಿರುವಂತಹ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಪ್ರತಿನಿತ್ಯ ಊಟ ಸೇರಿದಂತೆ ತಿಂಡಿಗಳು ಇಲ್ಲಿಂದ ಹೋಗುತ್ತೆ. ನಿನ್ನೆ ಮೊನ್ನೆವರೆಗೂ ಆ ಮೆನುಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ತಿಂಡಿಯನ್ನ ಮಾತ್ರ ಕೊಡ್ತಾ ಇದ್ರು. ಇವತ್ತಿಂದ ಗ್ಯಾಸ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ತಿಂಡಿಯನ್ನ ಮಾತ್ರ ಕೊಟ್ಟು ಮಧ್ಯಾಹ್ನದ ಊಟವನ್ನ ಸಂಪೂರ್ಣವಾಗಿ ಬಂಧನ ಮಾಡಿರುವಂತದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಪ್ರತಿದಿನವೂ 3 ರಿಂದ 4 ಗ್ಯಾಸ್ಗಳ ಅವಶ್ಯಕತೆ ಇದೆ. ಆದ್ರೆ ನಿನ್ನೆಯಿಂದ ಗ್ಯಾಸ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೇವಲ ತಿಂಡಿಯನ್ನ ಕೊಟ್ಟು, ಅದು ಪಲಾವನ್ನ ಕೊಟ್ಟು ಮಧ್ಯಾಹ್ನದ ಊಟವನ್ನ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಬ್ರದರ್, ಪ್ರತಿದಿನ ಎಷ್ಟು ಎಲ್ಲಿಗೆ ತಗೊಂಡು ಹೋಗ್ತಿದ್ರಿ? ಈಗ ಎಷ್ಟು ದಿನ ಆಯ್ತು ಬಂದು? 6 ಕ್ಯಾಂಟೀನ್ ಇದೆ. 6 ಕ್ಯಾಂಟೀನಿಗೂ ನಾವೇ ಸಪ್ಲೈ ಕೊಡೋದು ಮಾಸ್ಟರ್ ಕಿಚನ್ ಇಂದ. ಇವಾಗ ಸಿಲಿಂಡರ್ ಇಲ್ಲ, ಅದಕ್ಕೆ ತಿಂಡಿ ಮಾತ್ರ ಕೊಡ್ತಾ ಇರೋದು. ಎಷ್ಟು ದಿನ ಸಿಲಿಂಡರ್? ಸರ್ 2 ದಿನ ಆಯ್ತು ಸರ್ ಬಂದಾಗ. 2 ದಿನನೂ ಬರೀ ತಿಂಡಿ ಮಾತ್ರ? ಬರೀ ತಿಂಡಿ ಕೊಡ್ತಾ ಇದೀವಿ. ಏನೇನು ತಿಂಡಿ ಕೊಡ್ತೀವಿ? ಸರ್ ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಆ ತರ ಕೊಡ್ತೀವಿ. ಮೊಸರನ್ನ ಕೊಡ್ತೀವಿ? ಮೊಸರನ್ನ. ಮಧ್ಯಾಹ್ನದ ಊಟ? ಮಧ್ಯಾಹ್ನದ ಊಟ ಅದೇ ಸರ್, ತಿಂಡಿನೇ ಕೊಡ್ತಾ ಇದ್ದೀವಿ. ಮಧ್ಯಾಹ್ನನೂ ತಿಂಡಿನೇ? ಅನ್ನ ಸಾಂಬಾರು ಮಾಡ್ತಿಲ್ಲ? ಸಿಲಿಂಡರ್ ಇಲ್ಲಲ್ಲ ಸರ್, ಅದಕ್ಕೆ ಅದನ್ನೇ ಕೊಡ್ತಾ ಇದ್ದೀವಿ. ಇವತ್ತು ಫುಲ್ ಬಂದ ಮಧ್ಯಾಹ್ನದ ಊಟ? ಅದೇ ಮಧ್ಯಾಹ್ನದ ಊಟ ಅದೇ ತಿಂಡಿನೇ ಇದೆ. ಮಧ್ಯಾಹ್ನದ ಊಟನೂ ತಿಂಡಿನೇ? ಬೆಳಗಿನ ತಿಂಡಿ, ಮಧ್ಯಾಹ್ನನೂ ತಿಂಡಿ? ಬಂದ್ ಮಾಡಿಲ್ಲ ಇನ್ನು? ಬಂದ್ ಮಾಡಿಲ್ಲ, ನಿನ್ನೆ ಬಂದ್ ಮಾಡಿದ್ವಿ. ಇವತ್ತು ತಿಂಡಿ ಕೊಟ್ಟಿದ್ದೀವಿ? ಹೌದು. ಇಲ್ಲಿಂದ ಎಷ್ಟು 6 ಕ್ಯಾಂಟೀನ್ಗಳಿಗೆ ಹೋಗುತ್ತಾ? ಗ್ಯಾಸ್ನವ್ರು ಏನು ಅಂತಿಲ್ಲ ಸರ್, ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತೇವೆ. ಹಾಗಾಗಿ ಬಂದ್ ಮಾಡಿದಿರಾ? ಹೌದು ಸರ್. ಇಷ್ಟು ಸಿಬ್ಬಂದಿಗಳ ಮಾತು. ಒಟ್ಟಾರೆಯಾಗಿ ಇಲ್ಲಿಂದ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿನಿತ್ಯ ತಿಂಡಿ ಸೇರಿದಂತೆ ಊಟ ಹೋಗುತ್ತೆ. ಆದ್ರೆ ಕಳೆದ 2 ದಿನಗಳಿಂದ ಗ್ಯಾಸ್ನ ಅಭಾವದಿಂದಾಗಿ ಕೇವಲ ತಿಂಡಿಯನ್ನ ಮಾತ್ರ ಕೊಟ್ಟು ಅನ್ನ ಸಾಂಬಾರನ್ನ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಅದರಂತೆ ರಾಜ್ಯದಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂತದ್ದು. ಈಗಾಗಲೇ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ಹೋಟೆಲ್ಗಳು ಬಂದಾಗಿರುವಂತದ್ದು. ಜೊತೆಗೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡುವ ಮೂಲಕ ಕೆಲವೊಂದಿಷ್ಟು ಹೋಟೆಲ್ಗಳನ್ನ ನಡೆಸ್ತಿದ್ದಾರೆ. ಈಗ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ಸಹ ಬಂದಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗಿರುವಂತಹ ಸ್ಥಳ ಏನಿದೆ, ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಮಲ್ಲಿಗೆನಹಳ್ಳಿ ಬಳಿ ಇರುವಂತಹ ಶಿವಮೊಗ್ಗದ ಮಾಸ್ಟರ್ ಕಿಚನ್ ಇದು. ಶಿವಮೊಗ್ಗ ನಗರದಲ್ಲಿರುವಂತಹ ಸುಮಾರು 6 ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದನೇ ಪ್ರತಿನಿತ್ಯ ಊಟ ಸೇರಿದಂತೆ ತಿಂಡಿಗಳು ಇಲ್ಲಿಂದ ಹೋಗುತ್ತೆ. ನಿನ್ನೆ ಮೊನ್ನೆವರೆಗೂ ಆ ಮೆನುಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ತಿಂಡಿಯನ್ನ ಮಾತ್ರ ಕೊಡ್ತಾ ಇದ್ರು. ಇವತ್ತಿಂದ ಗ್ಯಾಸ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು ತಿಂಡಿಯನ್ನ ಮಾತ್ರ ಕೊಟ್ಟು ಮಧ್ಯಾಹ್ನದ ಊಟವನ್ನ ಸಂಪೂರ್ಣವಾಗಿ ಬಂಧನ ಮಾಡಿರುವಂತದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಪ್ರತಿದಿನವೂ 3 ರಿಂದ 4 ಗ್ಯಾಸ್ಗಳ ಅವಶ್ಯಕತೆ ಇದೆ. ಆದ್ರೆ ನಿನ್ನೆಯಿಂದ ಗ್ಯಾಸ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೇವಲ ತಿಂಡಿಯನ್ನ ಕೊಟ್ಟು, ಅದು ಪಲಾವನ್ನ ಕೊಟ್ಟು ಮಧ್ಯಾಹ್ನದ ಊಟವನ್ನ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಇಲ್ಲಿ ಸಿಬ್ಬಂದಿ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಬ್ರದರ್, ಪ್ರತಿದಿನ ಎಷ್ಟು ಎಲ್ಲಿಗೆ ತಗೊಂಡು ಹೋಗ್ತಿದ್ರಿ? ಈಗ ಎಷ್ಟು ದಿನ ಆಯ್ತು ಬಂದು? 6 ಕ್ಯಾಂಟೀನ್ ಇದೆ. 6 ಕ್ಯಾಂಟೀನಿಗೂ ನಾವೇ ಸಪ್ಲೈ ಕೊಡೋದು ಮಾಸ್ಟರ್ ಕಿಚನ್ ಇಂದ. ಇವಾಗ ಸಿಲಿಂಡರ್ ಇಲ್ಲ, ಅದಕ್ಕೆ ತಿಂಡಿ ಮಾತ್ರ ಕೊಡ್ತಾ ಇರೋದು. ಎಷ್ಟು ದಿನ ಸಿಲಿಂಡರ್? ಸರ್ 2 ದಿನ ಆಯ್ತು ಸರ್ ಬಂದಾಗ. 2 ದಿನನೂ ಬರೀ ತಿಂಡಿ ಮಾತ್ರ? ಬರೀ ತಿಂಡಿ ಕೊಡ್ತಾ ಇದೀವಿ. ಏನೇನು ತಿಂಡಿ ಕೊಡ್ತೀವಿ? ಸರ್ ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಆ ತರ ಕೊಡ್ತೀವಿ. ಮೊಸರನ್ನ ಕೊಡ್ತೀವಿ? ಮೊಸರನ್ನ. ಮಧ್ಯಾಹ್ನದ ಊಟ? ಮಧ್ಯಾಹ್ನದ ಊಟ ಅದೇ ಸರ್, ತಿಂಡಿನೇ ಕೊಡ್ತಾ ಇದ್ದೀವಿ. ಮಧ್ಯಾಹ್ನನೂ ತಿಂಡಿನೇ? ಅನ್ನ ಸಾಂಬಾರು ಮಾಡ್ತಿಲ್ಲ? ಸಿಲಿಂಡರ್ ಇಲ್ಲಲ್ಲ ಸರ್, ಅದಕ್ಕೆ ಅದನ್ನೇ ಕೊಡ್ತಾ ಇದ್ದೀವಿ. ಇವತ್ತು ಫುಲ್ ಬಂದ ಮಧ್ಯಾಹ್ನದ ಊಟ? ಅದೇ ಮಧ್ಯಾಹ್ನದ ಊಟ ಅದೇ ತಿಂಡಿನೇ ಇದೆ. ಮಧ್ಯಾಹ್ನದ ಊಟನೂ ತಿಂಡಿನೇ? ಬೆಳಗಿನ ತಿಂಡಿ, ಮಧ್ಯಾಹ್ನನೂ ತಿಂಡಿ? ಬಂದ್ ಮಾಡಿಲ್ಲ ಇನ್ನು? ಬಂದ್ ಮಾಡಿಲ್ಲ, ನಿನ್ನೆ ಬಂದ್ ಮಾಡಿದ್ವಿ. ಇವತ್ತು ತಿಂಡಿ ಕೊಟ್ಟಿದ್ದೀವಿ? ಹೌದು. ಇಲ್ಲಿಂದ ಎಷ್ಟು 6 ಕ್ಯಾಂಟೀನ್ಗಳಿಗೆ ಹೋಗುತ್ತಾ? ಗ್ಯಾಸ್ನವ್ರು ಏನು ಅಂತಿಲ್ಲ ಸರ್, ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತೇವೆ. ಹಾಗಾಗಿ ಬಂದ್ ಮಾಡಿದಿರಾ? ಹೌದು ಸರ್. ಇಷ್ಟು ಸಿಬ್ಬಂದಿಗಳ ಮಾತು. ಒಟ್ಟಾರೆಯಾಗಿ ಇಲ್ಲಿಂದ 6 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿನಿತ್ಯ ತಿಂಡಿ ಸೇರಿದಂತೆ ಊಟ ಹೋಗುತ್ತೆ. ಆದ್ರೆ ಕಳೆದ 2 ದಿನಗಳಿಂದ ಗ್ಯಾಸ್ನ ಅಭಾವದಿಂದಾಗಿ ಕೇವಲ ತಿಂಡಿಯನ್ನ ಮಾತ್ರ ಕೊಟ್ಟು ಅನ್ನ ಸಾಂಬಾರನ್ನ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಭೀಮನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.